ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಂಚನ ಹ್ಯುಂಡೈ ಸ್ಟಾಲ್ಗೆ ವಿರೋಧ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾರು ಪ್ರದರ್ಶನಕ್ಕಾಗಿ ಕಾಂಚನ ಹ್ಯುಂಡೈ ಸಂಸ್ಥೆ ಸ್ಟಾಲ್ ಅಳವಡಿಸಿರುವುದಕ್ಕೆ ರಾಮ ಭಕ್ತರು ಹಾಗೂ ಹಿಂದೂ ಬಾಂಧವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕ ಹೇಳಿಕೆ ವಾದಿತ್ತು ಅಂಡ ಆರು ಕೊರ್ನಂಚಿನ ಸಮಸ್ತ ಹಿಂದೂ ರಾಮ ಭಕ್ತರಿಗೆಲ್ಲ ಭಾವನೆಗೆ ಬಾರಿ ಧಕ್ಕೆ ಆತನ ಅಂಚಾದ್ರೆ ಆರಿಗೆ ಹಿಂದೂ ಸಮಾಜದ ಆರನ ವ್ಯಾಪಾರ ಊರ ಮಲ್ಕೊಡು ಐಟ ಮಾತ್ರ ಆರು ಇಂಪ್ರೂವ್ಮೆಂಟ್ ಅವಡು ಆರು ಮಿತ್ಬೋದು ಅಂಡ ಆರಿಗೆ ಕೊರ್ನಕ ವಾರಿ ಸ್ಟೇಟ್ಮೆಂಟ್ ಕೊಡೋದು ಗೊತ್ತು. ಕಾಂಚನ ಹ್ಯುಂಡೈ ಮಾಲಕ ಪ್ರಸಾದ್ ಕಾಂಚನ್ ಅವರು ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ರಾಮ ಭಕ್ತರ ಕುರಿತು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಈ ಹೇಳಿಕೆಯಿಂದ ತಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಆರೋಪಿಸಿರುವ ರಾಮ ಭಕ್ತರು ಪ್ರಸಾದ್ ಕಾಂಚನ್ ಅವರು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಕಾಂಚನ್ ಹ್ಯುಂಡೈ ವಾಹನಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿದ ಪ್ರತಿಭಟನಾಕಾರರು ಸ್ಟಾಲ್ ಅಳವಡಿಸಿರುವ ಕುರಿತು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಮೊನ್ನೆ ಉಡುಪಿಯಲ್ಲಿ ಕಾಂಚನ ಹ್ಯುಂಡೈನ ಮಾಲಕರಾದಂಥ ಪ್ರಸಾದ್ ಕಾಂಚನ್ ರವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಹೇಗೆಂತ ಹೇಳಿದರೆ, ಸಮಸ್ತ ರಾಮ ಭಕ್ತರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತೇಳಿ ನಾವು ಸಾಮಾಜಿಕ ಜಾಲತಾಣ ಮಾಧ್ಯಮದ ಮುಖಾಂತರ ನೋಡಿ ತಿಳ್ಕೊಂಡಿದ್ದೇವೆ. ಇದು ರಾಮ ಭಕ್ತರಾದ ನಾವೆಲ್ಲರೂ ಕೂಡ ರಾಮ ಭಕ್ತರಿ. ನಮ್ಮ ಭಾವನೆಗೆ ತುಂಬ ಧಕ್ಕೆ ಆಗಿದೆ, ನಮಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಯಾಕೆಂತ ಹೇಳಿದರೆ, ಅವರು ಯಾರೋ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಉಲ್ಲೇಖ ಮಾಡಿ ಕೋಟ್ ಮಾಡಿದರೆ ನಾವು ಅದರ ಬಗ್ಗೆ ಮಾತಾಡ್ತಿರಲಿಲ್ಲ. ಅವರು ಕೊಟ್ಟಿರುವಂಥ ಹೇಳಿಕೆ ಹೇಗೆ ಅಂತ ಹೇಳಿದರೆ, ಸಮಸ್ತ ರಾಮ ಭಕ್ತರಿಗೆ ಹೊಡಿಬೇಕು ಅಂತ ಹೇಳುವಂಥದ್ದನ್ನು ಕೊಟ್ಟಿದ್ದಾರೆ. ಅವರು ಆ ಮಾತಿಗೆ ಈಗಲೂ ಬದ್ಧತೆ ಇದ್ದಾರೆ ಅಂತ ಹೇಳುವಂಥದ್ದನ್ನು ಅವರು ಅದನ್ನು ಪುನರುಚ್ಚರಿಸಬೇಕು. ಯಾಕೆಂತೇಳಿದರೆ, ಅವರು ಯಾವುದೊಂದು ರಾಜಕೀಯ ತೆವಳಿಗೋಸ್ಕರ, ಯಾವುದೊಂದು ವೈಯಕ್ತಿಕ ಹಿತಕ್ಕೋಸ್ಕರ ಈ ರೀತಿಯಾಗಿ ಬೇಕಾಬಿಟ್ಟು ಸ್ಟೇಟ್ಮೆಂಟನ್ನು ಕೊಡುವಂಥದ್ದನ್ನು ನಾವು ಸಮಸ್ತ ರಾಮ ಭಕ್ತರು ಖಂಡಾತುಂಡವಾಗಿ ಅದನ್ನು ವಿರೋಧಪಡಿಸ್ತೇವೆ. ಅದೇ ರೀತಿ ಅವರು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ಯಾವ ರೀತಿ ಕೊಟ್ಟರು ಕೂಡ ಮಾತಾಡುವುದಿಲ್ಲ ಹೇಳುವಂಥದ್ದನ್ನು ಅವರು ಅರಿತುಕೊಂಡಿದ್ದಾರೆ. ಆದರೆ ಆ ರೀತಿ ಇನ್ನು ಮುಂದಕ್ಕೆ ನಡೀಲಿಕ್ಕೆ ನಾವು ಬಿಡುವುದಿಲ್ಲ. ಯಾಕೆಂತೇಳಿದರೆ, ಅವರು ಒಂದಷ್ಟು ಕಾರಿನ ಶೋರೂಮನ್ನು ಇಟ್ಕೊಂಡು ನಡೆಸುವಂಥ ವ್ಯಕ್ತಿ. ಅವರಿಗೆ ಹಿಂದೂ ಸಮಾಜದ ಎಲ್ಲ ವರ್ತಕರು ಅವರ ಕಾರನ್ನು ಪರ್ಚೇಸ್ ಮಾಡಬೇಕು, ಅವರಿಗೆ ವ್ಯಾಪಾರವನ್ನು ಕೊಡಬೇಕು, ಅವರು ಅದನ್ನು ಡೆವಲಪ್ಮೆಂಟ್ ಆಗಬೇಕು. ಆದರೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡೋದಿಲ್ಲ ಅಂತ ಹೇಳುವಂಥದ್ದನ್ನು ಅವರು ಮನಗಂಡಿದ್ದಾರೆ. ನಾನು ಹೇಳುವಂಥದ್ದು ಹೇಗೆ ಅಂತ ಹೇಳಿದರೆ, ಸಮಸ್ತ ಹಿಂದೂ ಸಮಾಜ ಅಭಿಪ್ರಾಯ ಒಂದೇ. ನಾವು ಎಲ್ಲರೂ ಕೂಡ ಹಿಂದೂಗಳು ಇದನ್ನು ಒಕ್ಕಲಿಂದ ವಿರೋಧ ಮಾಡಬೇಕು. ಯಾಕೆಂದರೆ ನಾವೆಲ್ಲರೂ ಕೂಡ ರಾಮ ಭಕ್ತರೇ. ಈ ರೀತಿಯ ಅವರ ಕಾರ್ಯದ ಪ್ರದರ್ಶನವನ್ನು ಇದಕ್ಕೆ ಬಹಿಷ್ಕಾರ ಹಾಕುವಂಥ ಮುಖಾಂತರ ಅವರಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಅವರ ಗಾಡಿಯನ್ನು ನಾವು ಪರ್ಚೇಸ್ ಮಾಡಬಾರ್ದು. ಇದು ಇಲ್ಲಿಂದ ಆರಂಭ ಆಗಬೇಕು. ಇದು ಎಲ್ಲ ರಾಜ್ಯ ದೇಶದಲ್ಲಿ ಈ ಥರ ಆಗಬೇಕು. ಈ ರೀತಿ ನಾವು ಮಾತಾಡೋದೇ ಕೂತಂಥ ಸಂದರ್ಭದಲ್ಲಿ ಇವರಿಗೆ ಅದರ ಪ್ರತಿಫಲವನ್ನು ಪಡ್ಕೊಂಡು ಇವರು ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು, ಇದಕ್ಕೆ ನಮ್ಮದು ಖಂಡಾತುಂಡವಾದಂಥ ವಿರೋಧವಿದೆ. ಈ ರೀತಿಯಾಗಿ ಅವರು ಏನು ಮೊನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅವರು ಈಗಲೂ ಅದಕ್ಕೆ ಬದ್ಧರಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರು ಮಾಡಬೇಕು. ಇಲ್ಲ ಅಂತ ಹೇಳಿದರೆ, ಅವರು ಕೊಟ್ಟಿರುವಂಥ ಹೇಳಿಕೆ ಒಬ್ಬ ವ್ಯಕ್ತಿ ಅಂತೇಳಿ ಕೊಟ್ಟಿರುವಂಥದ್ದಲ್ಲ, ಸಮಸ್ತ ಹಿಂದೂ ರಾಮ ಭಕ್ತರಿಗೆ ಕೊಟ್ಟಿರುವಂಥದ್ದು. ನಾನು ಕೂಡ ಒಬ್ಬ ರಾಮ ಭಕ್ತರೇ. ಅವರು ಚಪ್ಪಲಲ್ಲಿ ಹೊಡಿಬೇಕು ಅಂತ ಹೇಳಿದ್ದಾರೆ. ಅವರು ಆದರೆ ಅವ್ರಿಗೆ ಕೆಪಾಸಿಟಿ ಇದ್ದರೆ ಅವರು ಅಲ್ಲಿ ಕೂತು ಕೊಡುವಂಥದ್ದಲ್ಲ, ಅವರ ಏನೇ ಔಟ್ಲೈನಲ್ಲಿ ಇಲ್ಲಿ ಹಾಕಿದ್ದಾರೆ, ಅವರು ಇಲ್ಲಿ ಬಂದು ಆ ಸ್ಟೇಟ್ಮೆಂಟ್ ಕೊಡಬೇಕು. ಇವತ್ತು ಮೊನ್ನೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಅವರು ರಾಮನಿಗೆ ಚಪ್ಪಲಿ ಹೊಡಿತೇನೆ ಅಂತ ಹೇಳಿದ ಮಾತು ಹೇಳಿದ್ದಾರೆ. ಹಾಗಾದರೆ ನಾವು ಸಹ ರಾಮ ಭಕ್ತರು. ಆದರೆ ಇಂದು ಈ ಮಾತು ಅವ್ರು ಯಾವ ರೀತಿ ಹೇಳಿದ್ದಾರೆ? ಸಾಧ್ಯ ಉಂಟು ಅವರು ನಮ್ಮ ಎದುರು ಬಂದು ಮಾತಾಡಿ. ಯಾಕೆಂದರೆ ನಾವೆಲ್ಲ ರಾಮ ಭಕ್ತರು, ನಾವು ಯಾವುದೇ ಪಕ್ಷದವರಲ್ಲ, ನಾನು ರಾಮ ಭಕ್ತ. ಯಾಕೆಂದರೆ ಇವತ್ತು ಹಿಂದೂಗಳಿಗೆ ಮಾತಾಡಿದವಾಗ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು. ಇವರು ಎಷ್ಟು ಇದಿಲ್ವೋ? ಹಾಗಾದರೆ ಎಲ್ಲ ಅವ್ರು ಹೇಳಿದ ಮಾತು ನಾವು ಕೇಳಬೇಕಾ? ಇವತ್ತು ನೋಡಿ, ನಾವು ಇಷ್ಟು ಜನ ಸೇರಿದಲ್ಲ, ಇವತ್ತು ಇಡೀ ಹಿಂದೂ ಎಲ್ಲ ನಾವು ಇದು ಇಲ್ಲಿ ಮಾತಾಡ್ತೇವೆ. ಯಾಕಂದರೆ ಯಾವ ಪಕ್ಷ ಅಲ್ಲ ಇದಕ್ಕೆ ನಾವು ನಮ್ಮ ನಾವು ರಾಮ ಭಕ್ತರು. ರಾಮನಿಗೆ ಹೇಳಿದ ಮಾತು ಅವರು ಒಂದು ತಿರುಗಿ ತಗೊಳ್ಬೇಕು, ಇಲ್ಲದ್ರೆ ಅವ್ರು ನಮ್ಮ ಮುಂದೆ ಬರಬೇಕು. ಈ ಸಂದರ್ಭದಲ್ಲಿ ದಿನೇಶ್ ತಂಪ್ಯಾಡಿ ಸೇರಿದಂತೆ ರಾಧಾಕೃಷ್ಣ ಅರುವಾರ, ಶ್ರೀಕುಮಾರ ಬಿಲದ್ವಾರ, ಗಿರೀಶ್ ಆಚಾರ್ಯ ಪೈಲಾಜೆ, ಡಾಕ್ಟರ್ ರವಿ ಕಕ್ಕೆ ಪದವು ಹಾಗೂ ಹಲವರು ಉಪಸ್ಥಿತರಿದ್ದರು. ಡಿಕೆ ಪಬ್ಲಿಕ್ ನ್ಯೂಸ್, ಸುಬ್ರಹ್ಮಣ್ಯ.